ಆದಿಚುಂಚನಗಿರಿ ಟ್ರಸ್ಟ್ನ ಭೂ ಕಬಳಿಸಲು ಯತ್ನ ಕೇಸ್ ತನಿಖೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಬಯಲಾಗಿದೆ. ಈಗ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು. 18 ಜನರ ಪೈಕಿ 17 ಜನರನ್ನ ಬಂಧಿಸಲಾಗಿತ್ತು. ಅದರಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳು ಇದ್ರು. ತನಿಖೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪ ಈಗ ಬಯಲಾಗಿದೆ. ಪ್ರಕರಣದಲ್ಲಿ ಬಂಧಿತರಾಗಿದ್ರು 6 ಮಂದಿ ಸರ್ಕಾರಿ ಅಧಿಕಾರಿಗಳು. ಸೊ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿಯನ್ನ ಕೇಳಿದ್ದಾರೆ ಪೊಲೀಸರು. ಹೇಗೆ ಕೆಲಸ ಮಾಡ್ತಾ ಇದ್ರು, ಇವರು ಟೈಮ್ ಕರೆಕ್ಟಾಗಿ ಬರ್ತಾ ಇದ್ರಾ ಇಲ್ವಾ, ಸ್ಥಳದಲ್ಲಿ ಇರ್ತಾ ಇದ್ರಾ ಇಲ್ವಾ, ಈ ಎಲ್ಲ ಮಾಹಿತಿಗಳು ಕೂಡ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರಲ್ಲಿ ನಮೂದಾಗಿರುತ್ತೆ. ಸೊ ಅದನ್ನು ಕೇಳಿದ್ದಾರೆ. ಕಂದಾಯ ಇಲಾಖೆಗೆ ಮಾಹಿತಿ ಕೇಳಿ ಪತ್ರವನ್ನು ಬರೆದಿದ್ದಾರೆ. 6 ಅಧಿಕಾರಿಗಳ ಬ್ಯಾಂಕ್ ಅಕೌಂಟ್ ಮಾಹಿತಿ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಉಳಿದಂತೆ ಪ್ರಮುಖ ಆರೋಪಿ ನರೇಶ್ ಗೌಡನಿಗಾಗಿ ಹುಡುಕಾಟ ಮುಂದುವರೆದಿದೆ. ಮೂಲತಃ ನೆಲಮಂಗಲ ಆತ ಎಸ್ಕೇಪ್ ಆಗಿದ್ದಾನೆ. ಈ ತನಕ ಸಿಕ್ಕಿಲ್ಲ. ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ನರೇಶ್ ಗೌಡ. ಎಲ್ಲರೂ ಸಿಕ್ಕಿದ್ದಾರೆ, ನರೇಶ್ ಗೌಡ ಮಾತ್ರ ಸಿಕ್ಕಿಲ್ಲ. ಸೊ ನರೇಶ್ ಗೌಡನಿಗಾಗಿ ಹುಡುಕಾಟ ಮುಂದುವರೆದಿದೆ. ಆತನನ್ನು ಹುಡುಕಬೇಕು. ಆತನನ್ನು ಬಂಧಿಸಿದ್ರೆ ಓವರಾಲ್ ಎಲ್ಲ ಡೀಟೇಲ್ಸು ಕೂಡ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಆತನ ಹುಡುಕಾಟ ಮುಂದುವರೆದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಆದಿಚುಂಚನಗಿರಿ ಟ್ರಸ್ಟ್ನ ಭೂ ಕಬಳಿಕೆ ವಿಚಾರ ಈಗ ಮಾಹಿತಿಯನ್ನ ಕೇಳಿದ್ದಾರೆ. ಡ್ಯೂಟಿ ರಿಪೋರ್ಟ್ ರೆಕಾರ್ಡ್ಸ್ನ ಕೇಳಿದ್ದಾರೆ, ಸರ್ವಿಸ್ ರಿಜಿಸ್ಟರ್ನ ಕೇಳಿದ್ದಾರೆ ಅನ್ನೋ ಮಾಹಿತಿ ಸರ್ಕಾರಿ ಅಧಿಕಾರಿಗಳದ್ದು. ಕೆಂಗೇರಿ ಹೋಬಳಿ ಕಂಬಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ ಬರುವಂತಹ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಸೇರಿದಂತ ಸುಮಾರು 45 ಎಕರೆ ಜಾಗದ ಪೈಕಿ ಸುಮಾರು 6 ಎಕರೆ ಕಬಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬೇಗೂರು ವಿಲೇಜ್ ಅಕೌಂಟೆಂಟ್ ಆಗಿದ್ದಂತಹ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಸೀಲ್ದಾರ್ ದೀಪಕ್ ಹಾಗೂ ಕೆಂಗೇರಿಯ ವಿಲೇಜ್ ಅಕೌಂಟೆಂಟ್ ಆಗಿದ್ದಂತಹ ಸತೀಶ್ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಒಟ್ಟು 6 ಜನರ ಸರ್ವಿಸ್ ರಿಪೋರ್ಟ್ ಅನ್ನ ಕೇಳಿರುವಂತದ್ದು. ಇವರು ಈ ಹಿಂದೆ ಕೆಲಸ ಮಾಡಿದಂತ ಕಡೆಗಳಲ್ಲಿ ಇವರ ಅಧೀನದಲ್ಲಿ ಆಗಿರುವಂತಹ ರಿಜಿಸ್ಟ್ರೇಷನ್ಗಳು ಜೊತೆಗೆ ಯಾರೆಲ್ಲ ಹೆಸರಿಗೆ ದಾಖಲಾತಿಗಳನ್ನ ಮಾಡಿಕೊಟ್ಟಿದ್ದಾರೆ ಅದರ ಸಂಪೂರ್ಣ ವಿವರವನ್ನ ನೀಡುವಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಪ್ರಮುಖವಾಗಿ ಕೆಂಗೇರಿಯ ಇನ್ಸ್ಪೆಕ್ಟರ್ ಪತ್ರವನ್ನ ಬರೆದು ಮಾಹಿತಿಯನ್ನ ಕೇಳಿರುವಂತದ್ದು ಒಂದ್ ಕಡೆ. ಅದೇ ಮತ್ತೊಂದು ಕಡೆ ಬಂದಿದ್ದ 6 ಜನ ಅಧಿಕಾರಿಗಳೇನಿದ್ದಾರೆ ಇವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೇಳಿರುವಂತದ್ದು. ಕಳೆದ 5 ವರ್ಷಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ರಿಪೋರ್ಟ್ ಅನ್ನ ಕೇಳಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕಂಬಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿ ಬರುವಂತಹ 45 ಎಕರೆ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಸೇರಿದಂತಹ ಜಾಗದ ಪೈಕಿ 6 ಎಕರೆ ಜಾಗವನ್ನ ಫ್ರಾನ್ಸಿಸ್ ಎಂಬಾತ ಬಂದು ಇದು ನಮ್ಮ ತಂದೆ ಆರೋಗ್ಯ ಸ್ವಾಮಿ ಅವರಿಗೆ ಸೇರಿದಂತದ್ದು, ನಾನು ಅವರ ಪುತ್ರ 1975ರ ಹಿಂದೆ ಏನು ಮದರ್ ಡಿಡಿ ಇರುತ್ತೆ ಅಂದ್ರೆ ಮೂಲ ಮಾಲೀಕರು ಅವರ ಕುಟುಂಬಸ್ಥರು ನಾವು ಅಂತೇಳಿ ಆತ ಮೊದಲಿಗೆ ಬರುವಂತದ್ದು ಸರ್ಕಾರಿ ಅಧಿಕಾರಿಗಳ ಬಳಿ ಹೋಗ್ತಾನೆ. ಕಂದಾಯ ಇಲಾಖೆಯಲ್ಲಿ ಬರುವಂತಹ ವಿಲೇಜ್ ಅಕೌಂಟೆಂಟ್ಗಳು, ಪಿಡಿಒಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಬಳಿ ಹೋಗಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡು ಪ್ರಮುಖವಾಗಿ ಆರೋಪಿ ಫ್ರಾನ್ಸಿಸ್ಗೆ ನಕಲಿಯಾಗಿ ವಂಶವೃಕ್ಷವನ್ನ ಮಾಡಿಕೊಡುವಂತದ್ದು, ಆತನ ಹೆಸರಿಗೆ ಪಾಣಿಯನ್ನ ಮಾಡಿಕೊಡುವಂತದ್ದು, ಮುಟೇಶನ್ ಅನ್ನ ಮಾಡಿಕೊಡುವಂತದ್ದು, ನಂತರ ಆತ ಕೊಟ್ಟಂತ ನಕಲಿ ದಾಖಲೆಗಳನ್ನ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಡುವಂತ ಕೆಲಸವನ್ನ ಇದೇ ಬಂಧಿತ 6 ಜನ ಸರ್ಕಾರಿ ಅಧಿಕಾರಿಗಳು ಮಾಡಿರ್ತಾರೆ. ಇಷ್ಟೆಲ್ಲ ಸಾಲದು ಅನ್ನೋ ರೀತಿಯಲ್ಲಿ ಈತನ ಹೆಸರಿಗೆ ಒಂದ್ ಕಡೆ ನಕಲಿ ದಾಖಲೆಗಳು ಸೃಷ್ಟಿ ಆದಂತ ನಂತರದಲ್ಲಿ ಯಾರನ್ನು ಕೂಡ ವಿಚಾರಣೆಯನ್ನ ಮಾಡದೆ ಸದ್ಯ ಪೊಸಿಷನ್ ನಲ್ಲಿ ಇರುವಂತಹ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ನ ಕಾರ್ಯದರ್ಶಿಗಳೇನಿರ್ತಾರೆ ಅವರ ಗಮನಕ್ಕೂ ಕೂಡ ತರದೆ ಆರೋಪಿ ಫ್ರಾನ್ಸಿಸ್ ಏನಿದ್ದಾನೆ ಆತನ ಹೆಸರಿಗೆ ಪೋತಿ ಖಾತೆ ಮಾಡಿಕೊಡುವಂತ ಕೆಲಸವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರುವಂತದ್ದು. ಪ್ರಕರಣದಲ್ಲಿ 17 ಜನ ಅರೆಸ್ಟ್ ಆಗಿದ್ದಾರೆ. 17 ಜನರ ಪೈಕಿ 11 ಜನ ಖಾಸಗಿ ವ್ಯಕ್ತಿಗಳು. ಆದ್ರೆ ಪ್ರಮುಖ ಆರೋಪಿ ನರೇಶ್ ಕೂಡ ನಾಪತ್ತೆ ಆಗಿದ್ದಾನೆ. ಆದ್ರೆ ಇಡೀ ಪ್ರಕರಣದಲ್ಲಿ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಸೇರಿದಂತ 6 ಎಕರೆ ಜಾಗವನ್ನ ಕಬಳಿಸಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ, ಶಾಮೀಲಾಗಿದ್ದಾರೆ, ಲಂಚವನ್ನ ಪಡ್ಕೊಂಡಿರುವಂತದ್ದು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಹೀಗಾಗಿ 6 ಜನ ಅಧಿಕಾರಿಗಳ ಸರ್ವಿಸ್ ರಿಪೋರ್ಟ್ ಅನ್ನು ತಗೊಂಡಿದ್ದಾರೆ. ಅಂದ್ರೆ ಕೆಂಗೇರಿ ಭಾಗದಲ್ಲಿ ಅಧಿಕಾರಿಗಳು. ಶಿವಕುಮಾರ್, ವೆರಿ ಇಂಟ್ರೆಸ್ಟಿಂಗ್. ಸರ್ವಿಸ್ ರಿಜಿಸ್ಟರ್ ಜೊತೆಗೆ ಬ್ಯಾಂಕ್ ಖಾತೆಯ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನೋ ಮಾಹಿತಿ. ಶಿವಕುಮಾರ್, ಅದು ಸುಧಾರ್, ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಆರೋಪಿಗಳು ಕೇವಲ ನಕಲಿ ದಾಖಲಾತಿಗಳನ್ನ ಮಾತ್ರ ಸೃಷ್ಟಿ ಮಾಡಲಿಕ್ಕೆ ಸಹಾಯವನ್ನ ಮಾಡಿಲ್ಲ. ಆರೋಪಿ ಫ್ರಾನ್ಸಿಸ್ ಏನಿದ್ದಾನೆ ಆತ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಟ್ರಸ್ಟ್ ನ ಹೆಸರಿನಲ್ಲಿ ಇದ್ದಂತ ಜೊತೆಗೆ ಪೊಸಿಷನ್ ನಲ್ಲಿ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ಇದೆ. 45 ಎಕರೆ ಜಾಗದ ಪೈಕಿ 35 ಎಕರೆಯನ್ನ ಅವರು ಎಜುಕೇಶನ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ರೆ, ಉಳಿದ 10 ಎಕರೆ ಜಾಗವನ್ನ ಗೋಶಾಲೆಯನ್ನ ಮಾಡ್ಕೊಂಡಿರುವಂತದ್ದು. ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ ನ ಗೋಶಾಲೆಗೆ ಸೇರಿದಂತ ಸುಮಾರು 6 ಎಕರೆಯನ್ನ ಆರೋಪಿಗಳು ಅಕ್ರಮವಾಗಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ, ತಮ್ಮ ಹೆಸರಿಗೆ ದಾಖಲಾತಿಗಳನ್ನ ಮಾಡಿಸ್ಕೊಳ್ತಾರೆ. ನಂತರ ಇಷ್ಟೆಲ್ಲ ಸಾಲದು ಅನ್ನೋ ರೀತಿಯಲ್ಲಿ ಆರೋಪಿ ಫ್ರಾನ್ಸಿಸ್ 6 ಎಕರೆ ಜಾಗವನ್ನ ಬೇರೆ ವ್ಯಕ್ತಿಗೂ ಕೂಡ ಮಾರಾಟವನ್ನ ಮಾಡಿರುವಂತದ್ದು. ಈ ಅಕ್ರಮ ವಹಿವಾಟೇನಿದೆ ಇದರಲ್ಲಿ
ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ದೊಡ್ಡ ಮಟ್ಟದ ಲಂಚ ಹೋಗಿರುವಂತದ್ದು, ಕಿಕ್ ಬ್ಯಾಕ್ ರೀತಿಯಲ್ಲಿ ಹಣವನ್ನ ಆರೋಪಿಗಳ ಕಡೆಯಿಂದ ಸರ್ಕಾರಿ ಅಧಿಕಾರಿಗಳು ಪಡ್ಕೊಂಡಿರುವಂತದ್ದು. ಹೀಗಾಗಿ ಬಂಧಿತ ಅಧಿಕಾರಿಗಳೇನಿದ್ದಾರೆ ಅವರ ಆರ್ಥಿಕ ವ್ಯವಹಾರಗಳ ಬಗ್ಗೆ ತನಿಖಾಧಿಕಾರಿಗಳು ಕಂಡಿಟ್ಟಿರುವಂತದ್ದು. ಹೀಗಾಗಿ ಕಳೆದ 5 ವರ್ಷಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೇಳುವಂತ ಕೆಲಸವನ್ನ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಮಾಡಿರುವಂತದ್ದು. ಬಂಧಿತ ಅಧಿಕಾರಿಗಳ ಹೆಸರಿನಲ್ಲಿರುವಂತಹ ಬೇರೆ ಬೇರೆ ಬ್ಯಾಂಕ್ನ ಅಕೌಂಟ್ಗಳು, ಅವರ ಕುಟುಂಬಸ್ಥರ ಹೆಸರಿನಲ್ಲಿರುವಂತಹ ಅಕೌಂಟ್ಗಳು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇವರ ಸರ್ವಿಸ್ ರಿಜಿಸ್ಟರ್ ಅನ್ನು ಕೂಡ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಇವರು ಕೆಂಗೇರಿ ಭಾಗದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಬೇರೆ ಕಡೆ ಎಲ್ಲಿ ಕೆಲಸವನ್ನ ಮಾಡ್ತಿದ್ರು, ಅಲ್ಲಿ ಯಾವೆಲ್ಲ ರಿಜಿಸ್ಟ್ರೇಷನ್ ಗಳನ್ನ ಮಾಡಿದ್ದಾರೆ, ಕೇವಲ ಆದಿಚುಂಚನಗಿರಿ ಎಜುಕೇಶನ್ ಟ್ರಸ್ಟ್ಗೆ ಸೇರಿದಂತ ಜಾಗವನ್ನ ಮಾತ್ರ ಕಬಳಿಕೆ ಮಾಡಲಿಕ್ಕೆ ಯತ್ನವನ್ನ ಮಾಡಿದಾರ, ಹಿಂದೆ ಏನಾದ್ರೂ ಸರ್ವಿಸ್ ನಲ್ಲಿ ಇದೇ ರೀತಿಯಾಗಿ ಅಕ್ರಮವನ್ನ ಎಸಗಿದಾರ ಅನ್ನೋದನ್ನು ಕೂಡ ಪರಿಶೀಲನೆ ಒಂದ್ ಕಡೆ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಕಳೆದ 5-6 ವರ್ಷಗಳಿಂದ ಬಂಧಿತ ಸರ್ಕಾರಿ ಅಧಿಕಾರಿಗಳು ಹೊಸದಾಗಿ ಏನಾದ್ರೂ ಆಸ್ತಿಯನ್ನ ಖರೀದಿ ಮಾಡಿದಾರ, ಈ ರೀತಿಯಾಗಿ ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.